ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ. ಇದು ಸಾಟರ್ಡೆ ವ್ಲಾಗ್. ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ನೈಟ್ ಮಲಗಿದ್ದೆ 3 ಗಂಟೆ ಆಯಿತು. ನಾನು ವೀಡಿಯೋ ಎಡಿಟಿಂಗೆಲ್ಲ ಮುಗಿಸೋಷ್ಟರಲ್ಲಿ 2 ಗಂಟೆ ಆಗಿತ್ತು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಕಾಲು ನೋವು ಸ್ಟಾರ್ಟ್ ಆಯಿತು. ನಿದ್ದೆನೇ ಬಂದಿಲ್ಲ ನನಗೆ 3 ಗಂಟೆ ಮಲಗಿದಾಗ. ಮತ್ತೆ ಬೆಳಗ್ಗೆ ಬೇಗ 5:45ಗೆಲ್ಲ ಎಚ್ಚರ ಆಗೋಯಿತು. ಆದ್ರೂ ನಿದ್ದೆ ಆಗೆಲ್ಲ ಕಣ್ಣೆಲ್ಲ ಉರಿತಾ ಇತ್ತಲ್ಲ, ಮತ್ತು ಆಫೀಸ್ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ, ಮತ್ತು ಅಲ್ಲಿ ಸಿಸ್ಟಮ್ ನೋಡ್ತಾಯಿದ್ರೆ ಸ್ಟ್ರೈನ್ ಆಗುತ್ತೆ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. 7:30ಗೆ ಎದ್ದೆ ನಾನೇ ಬೇಕಂತಾನೆ. ಸ್ವಲ್ಪ ಲೇಟಾಗಿಯೇ ಎದ್ದೆ. ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡೋಣ, ರವೆ ಉಪ್ಪಿಟ್ಟು, ಸ್ವಲ್ಪ ತರಕಾರಿ ಎಲ್ಲ ಇತ್ತಲ್ಲ ಹಾಕ್ಬಿಟ್ಟು ಮಾಡೋಣ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದೇ ಒಂದು ಚಿಕ್ಕ ಕ್ಯಾರೆಟು, ಒಂದು 6-7 ಬೀನ್ಸು, ಒಂದು ಚಿಕ್ಕದು ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದೇ ಒಂದು ಈರುಳ್ಳಿ, ಇಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ತುಂಬ ಜನ ಕೊನೆವರೆಗೂ ನೋಡ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ಹಾಗೆಯೇ ಟೀ ಇಟ್ಕೊಂಡಿದ್ದೆ, ಟೀನೂ ಆಯಿತು. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಕ್ಯಾನಲ್ಲಿ ಸ್ವಲ್ಪ ನೀರಿದ್ದನ್ನ ಒಂದೇ ಕ್ಯಾನ್ಗೆ ಶಿಫ್ಟ್ ಮಾಡಿಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಟ್ ಒಗ್ದಾಕಿದ್ದು ಒಣಗೇ ಇಲ್ಲ, ಮಳೆ ಬಂದು ನಿಂದೋಗ್ತಾ ಇದೆ. ನಾನು ಮತ್ತೆ ಒಣಗ್ಸೋದು ಬರೀ ಇದೇ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಅಲ್ಲಿ ಬಾಲ್ಕನಿನಲ್ಲಿ ದಾರ ಕಟ್ಟಿ ಹಾಕಿರೋದ್ರಿಂದ ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇತ್ತು ಕಿಚನ್ನು. ಡೋರ್ ತೆಗೆದ್ರೆ ಆ ಬೆಳಕು ಫುಲ್ ಕ್ಯಾಮ್ರಾಗೆ ಬರೋದ್ರಿಂದ ನನಗದು ಬ್ಲರ್ ಅನ್ನಿಸ್ತಾ ಇದೆ ಅಲ್ಲಿ. ಸೊ ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ರೆ ಆಗ್ತಾಯಿಲ್ಲ, ಕಿಟಕಿ ತಕ್ಕೊಂಡ್ರೂ ಆಗ್ತಾಯಿಲ್ಲ. ಯಾಕಂದರೆ ಆ ಕಡೆ ಮ್ಯಾಟ್ ಹಾಕಿದ್ದೀನಿ, ಬೆಳಕು ಬರ್ತಾಯಿಲ್ಲ. ಲೈಟ್ ಹಾಕ್ಕೊಂಡು ರಿಂಗ್ ಲೈಟ್ ಹಾಕ್ಕೊಂಡ್ರೂ ಬೆಳಕು ಸಾಕಾಗ್ತಾಯಿಲ್ಲ ನನಗೆ. ಇವಾಗ ಸ್ವಲ್ಪ ಕಾಯಿ ತುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆನೇ ಇಟ್ಕೊಂಡು ಕಾಯಿನ ತುರ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ರವೆ ಉಪ್ಪಿಟ್ಟು ಮಾಡಿ. ಆ್ಯಕ್ಚುಲಿ ನನಗೆ ಅಷ್ಟು ಟೇಸ್ಟ್ ಬರಲ್ಲ ನಾನು ಮಾಡಿದ್ರೆ ರವೆ ಉಪ್ಪಿಟ್ಟು. ಬಟ್ ಇವತ್ತಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದೆ. ಪ್ರತಿ ಸಲ ನಾನು ಯಾವಾಗಲೂ ತರಕಾರಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮತ್ತು ಅದಕ್ಕೆ ನೀರು ಹಾಕಿ ತರಕಾರಿ ಎಲ್ಲ ಬೆಂದ ಮೇಲೆ ಉಪ್ಪೆಲ್ಲ ಹಾಕಿ ತರಕಾರಿ ಎಲ್ಲ ಬೆಂದ ಮೇಲೆ ರವೆಗೆ ಮಿಕ್ಸ್ ಕೊಡ್ತಾಯಿದ್ದೆ. ಬಟ್ ಈ ಸಲ ಹಾಗೆ ಮಾಡ್ಕೊಳ್ಳಿಲ್ಲ ನಾನು. ನೋಡಿ ನಾನು ಯಾವ ಥರ ಮಾಡಿದೆ ಅಂತ ಗೊತ್ತಾಗತ್ತೆ ನಿಮಗೆ ಮುಂದೆ. ನಾನು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಅದು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ನಾನು ಆ್ಯಕ್ಚುಲಿ. ಹಾಗಾಗಿ ನಂಗೆ ಅಭ್ಯಾಸ ತಪ್ಪೋಗಿರೋದಕ್ಕೆ ಏನಾಗಿದೆ, ನಂಗೆ ಮೆಣಸಿನ್ಕಾಯಿನೇ ಎತ್ತಿಟ್ಕೊಂಡಿಲ್ಲ ನಾನು. ಆಮೇಲೆ ಲಾಸ್ಟಲ್ಲಿ ಫ್ಲಾಶ್ ಆಯಿತು, ಅಯ್ಯೋ ಮೆಣಸಿನ್ಕಾಯಿ ತೊಗೊಂಡಿಲ್ಲ ಅಂತ ಹೇಳಿ. ಆಮೇಲೆ ಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡಿಕೊಂಡೆ. ಹಾಗೆ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಟೊಮೊಟೊ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಬಟ್ ಮಾಡೋಕ್ಕೆ ಆಗಲಿಲ್ಲ. ಟೊಮೊಟೊ ನೋಡಿದ್ರೆ 60 ರೂಪಾಯಿ 80 ರೂಪಾಯಿ ಆಗಿದೆ kg. ಹಾಗಾಗಿ ಮಾಡಲಿಲ್ಲ, ಹಾಗೆ ಬಿಟ್ಬಿಟ್ಟೆ. ಸ್ವಲ್ಪ ಅದೊಂಥರ ಆಗ್ತಾಯಿದೆ, ತುಂಬ ದಿನ ಆಗಿತ್ತಲ್ಲ. ಹಾಗಾಗಿ ಒಂದು ವಾಶ್ ಮಾಡಿಬಿಟ್ಟು ಒಂದು ಬುಟ್ಟಿಲಿ ಹಾಕಿ ಎತ್ತಿಟ್ಟೆ. ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಬುಟ್ಟಿನಲ್ಲೆಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ಒಂದು ಸೈಡು ಬಿಸಿ ನೀರಿಗೆ ಇಟ್ಕೊಂಡಿದ್ದೆ, ಬಿಸಿಗೆ ನೀರು. ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೊಂದು 3 to 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ನಾನೊಬ್ಳಿಗೆ ಮಾಡ್ತಾಯಿದ್ದಿದ್ದು 2 ಟೈಮ್ಗೆ ಆಗೋ ಹಾಗೆ. ಬಟ್ ಅದು ಕ್ವಾಂಟಿಟಿ ಜಾಸ್ತಿನೇ ಆಯಿತು. ಆ್ಯಕ್ಚುಲಿ ನಾನು ರವೆ ಕಡಿಮೆ ಹಾಕ್ಕೊಳ್ಬೇಕಾಗಿತ್ತು, ಚಿಕ್ಕ ಗ್ಲಾಸಲ್ಲೇ ಹಾಕ್ಕೊಂಡಿದ್ದು. ಬಟ್ ಆದರೂ ಜಾಸ್ತಿ ಆಯಿತು. ನಾನು ಹುರಿದಿರೋ ರವೆನೇ ತೊಗೊಂಬಂದಿದ್ದೆ, ರೋಸ್ಟೆಡು. ಸೊ ಹಾಗಾಗಿ ನಾನೇನು ಅದಕ್ಕೆ ಸಪ್ರೇಟಾಗಿ ಹುರ್ಕೊಳ್ಳೋಕ್ಕೆ ಹೋಗಲಿಲ್ಲ. ನನಗೆ ಹಿಂಗೆ ಕೇಸರಿಬಾತು ತಿನ್ನಬೇಕಂತ ಅನಿಸಿಲ್ಲ. ಯಾಕೋ ನನಗೆ ಸ್ವೀಟ್ ಬೇಕು ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ನಾನು ತುಂಬ ಸ್ವೀಟು ಅಲ್ಲ, ತುಂಬ ಖಾರನೂ ತಿನ್ನಲ್ಲ. ಆ ಥರ ನಾನು ಮೀಡಿಯಮ್ ಇರಬೇಕು ನನಗೆ. ಹಾಗಾಗಿ ಕೇಸರಿಬಾತೇನು ಮಾಡ್ಕೊಳ್ಳಿಲ್ಲ. ಮತ್ತು ಟೈಮ್ ಕೂಡ ಇರಲಿಲ್ಲ, ಲೇಟ್ ಆಗ್ತಾಯಿತ್ತು. ಶನಿವಾರ ಬೇರೆ ಪೂಜೆ ಎಲ್ಲ ಇದ್ದಿದ್ದರಿಂದ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ.
ಅದು ಹಸಿರು ಮೆಣಸಿನ್ಕಾಯಿ ಬೀಜ ಎಲ್ಲ ಸಿಡಿತಾ ಇತ್ತು. ಸ್ವಲ್ಪ ದೂರ ನಿಂತ್ಕೊಳ್ತಾ ಇದ್ದೆ, ಮುಖಕ್ಕೆ ಹೊಡಿತಾ ಇತ್ತು, ಹಂಗೂ ಮುಖದ ಮೇಲೆಲ್ಲ ಹಾರ್ತು. ಆಮೇಲೆ ಕರಿಬೇವು ಹಾಕ್ಕೊಂಡು ತಕ್ಷಣ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೊಂಚೂರು ಗೋಲ್ಡನ್ ಕಲರ್ ಬಂದ ತಕ್ಷಣ, ಆ್ಯಕ್ಚುಲಿ ಫಸ್ಟು ಟೈಮ್ ನನಗೆ ನಾನು ಮಾಡಿದ ಉಪ್ಪಿಟ್ಟು ಇಷ್ಟೊಂದು ಟೇಸ್ಟ್ ಬಂದಿರೋದು. ನಾನು ಅದಕ್ಕೇ ಯಾವಾಗಲೂ ಅಷ್ಟೇ ರವೆ ಉಪ್ಪಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಮಾಡಿದ್ದು ನನಗೆ ಇಷ್ಟ ಆಗಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ. ಬಟ್ ಚೆನ್ನಾಗಿ ಬಂತು. ಸ್ವಲ್ಪ ಈರುಳ್ಳಿ ಗೋಲ್ಡನ್ ಫ್ರೈ ಬಂದ ತಕ್ಷಣ, ಗೋಲ್ಡನ್ ಕಲರ್ ಆಗಿದ ತಕ್ಷಣ ಆನಿಯನ್ ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಕಲ್ಲುಪ್ಪೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಫ್ರೈ ಆಗೋದಲ್ವ, ಅದನ್ನು ಮುಚ್ಚಿ ಬೇಯಿಸ್ತೀನಿ ಅಲ್ವ, ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಕಲ್ಲುಪ್ಪೇ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಅದನ್ನೆಲ್ಲ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು, ಉಪ್ಪೆಲ್ಲ ತರಕಾರಿಗೂ ಹಿಡಿಯುತ್ತೆ ತುಂಬ ಹೊತ್ತು ಬೇಯಿಸೋದ್ರಿಂದ. ಯಾಕಂದರೆ ನೀರು ಹಾಕಿ ಬೇಯಿಸ್ಕೊಳ್ತಾ ಇಲ್ಲ ತರಕಾರಿನ, ಹೀಗೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇರೋದು. ಹಿಂಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇರೋದ್ರಿಂದ ಹಬೆನಲ್ಲಿ ಸೊ ಬೇಗ ಉಪ್ಪು ಹಿಡಿಯುತ್ತೆ ಅಂತ ಹಿಡೀಲಿ ಅಂತ ಹೇಳಿಬಿಟ್ಟು ಉಪ್ಪನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಆದಮೇಲೆ ಮತ್ತೆ ತೆಗೆದು ಕೈ ಆಡಿ. ಇವಾಗ ಅದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೆ, ಜಾಸ್ತಿ ಹಾಕ್ಕೊಂಡಿರಲಿಲ್ಲ, ತುಂಬ ಹುಳಿ ಆದ್ರೂ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಇವಾಗ ಮತ್ತೆ ಮಿಕ್ಸ್ ಮಾಡಿ ನೀಟಾಗಿ ಆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತೀನಿ. ನನಗೆ ತುಂಬ ಇಷ್ಟ ಆಯಿತು ಇವತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಉಪ್ಪಿಟ್ಟು. ನಂಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಉಪ್ಪಿಟ್ಟು ಅಂದ್ರೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ಹಾಕ್ಕೊಂಡು ಬೇರೆ ತಿಂತಾಯಿದ್ದೀನಿ. ಇವಾಗ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಪ್ಲೇಟ್ ಮುಚ್ಚಿದ್ದು, ಆಮೇಲೆ ತೆಗೆದು ಇವಾಗ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಲೋಟದಲ್ಲಿ 1.5 ಗ್ಲಾಸ್ ಅಷ್ಟು ಹಾಕ್ಕೊಳ್ತೀನಿ. ಅದರಲ್ಲಿ ಆ್ಯಕ್ಚುಲಿ 3/4 ಗ್ಲಾಸ್ ಹಾಕ್ಕೊಂಡಿದ್ರೆ ನಂಗೆ ತುಂಬ ಬೇಜಾನಾಗ್ತಾಯಿತ್ತು. 3 ಜನ ತಿನ್ನೋವಷ್ಟು ಉಪ್ಪಿಟ್ಟು ಆಗಿತ್ತು. ಹಾಗಾಗಿ ಈ ಥರ ಹಾಕ್ಕೊಂಡೆ. ತರಕಾರಿಗೆ ಡೈರೆಕ್ಟಾಗಿ ರವೆ ಹಾಕಿ ಒಂದು ಮಿಕ್ಸ್ ಕೊಟ್ಟೆ ಚೆನ್ನಾಗಿ. ಅಟ್ಲೀಸ್ಟ್ 1 ಗ್ಲಾಸ್ ಹಾಕ್ಕೊಂಡಿದ್ರೆ ಸಾಕಾಗ್ತಾಯಿತ್ತು. ನಾನು ಮತ್ತೆ ಶಾರ್ಟೇಜ್ ಬರಬಹುದು ಅಂದ್ಕೊಂಡು ಮತ್ತೆ ಹಾಕ್ಕೊಂಡೆ ಸ್ವಲ್ಪ, ಒಂದು 1/2 ಗ್ಲಾಸಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏನು ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಅಲ್ಲ, ಆ ನೀರನ್ನ ಹಾಕ್ಕೊಳ್ತೀನಿ. ಉಪ್ಪು ಖಾರ ಕೂಡ ನೀವು ಬಿಸಿನೀರನ್ನ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಆ ರೀಸನಿಂದ ನಾನು ಬಿಸಿನೀರನ್ನ ಮೊದಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೀರನ್ನ. ಇವಾಗ ನಾನು ಅಳತೆ ನೋಡ್ಕೊಂಡು ಹಾಕ್ಕೊಳ್ತೀನಿ. ಬಿಸಿನೀರಾಗಿರೋದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ತಾ ಹೋದ್ರೂ ಏನೂ ಆಗಲ್ಲ. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ, ಬಟ್ ಸೂಪರಾಗಿ ಬಂದಿತ್ತು. ಇನ್ನೂ ಹಸಿರು ಬಟಾಣಿ ಅದೆಲ್ಲ ಯೂಸ್ ಮಾಡಿದ್ದಿದ್ರೆ ಇನ್ನೂ ಟೇಸ್ಟ್ ಸೂಪರಾಗಿ ಬರ್ತಾಯಿತ್ತು. ಹಸಿ ಕಾಯಿ ತುರಿ ಹಾಕಿದ್ದಿದ್ರೂ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇದು ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದು ಸ್ವಲ್ಪ ಡ್ರೈ ಥರನೇ ಇತ್ತು. ಸೊ ಹಾಗಾಗಿ ಅದು ಟೇಸ್ಟ್ ಅಷ್ಟಿರಲಿಲ್ಲ. ಬಟ್ ಅದು ಹಸಿ ಕಾಯಿ ಸಿಗ್ತಾಯಿದ್ರೆ ಬಾಯಿಗೆ ತುಂಬ ಟೇಸ್ಟ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಾವು ಯೂಶ್ವಲಾಗಿ ಯಾವಾಗಲೂ ನೀರು ಕುದಿಗೆ ಇಟ್ಕೊಂಡು, ನೀರು ಕುದ್ದಾದ್ಮೇಲೆ ರವೆನ ಬಿಟ್ಕೊಂಡು ಗಂಟೆ ಬರದೇ ಇರೋ ಥರ ಕೈ ಆಡಿಸ್ತೀವಿ. ಬಟ್ ಈ ಥರ ಚೆನ್ನಾಗಿತ್ತು. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಉಪ್ಪು ಒಂದು ಕಡೆನೇ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿದ್ಮೇಲೆ. ಇವಾಗ ಏನು ಕಾಯಿ ತುರಿದಿಟ್ಕೊಂಡಿದ್ದೆ ಆ ಕಾಯಿನ ಫುಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನನಗೆ ಎಷ್ಟು ಕಾಯಿ ಹಾಕ್ತಿರೋ ಅಷ್ಟು ಇಷ್ಟ ಆಗುತ್ತೆ ನನಗೆ ಉಪ್ಪಿಟ್ಟು. ನನಗೆ ಹೋಟೆಲಲ್ಲಿ ಮಾಡೋದು ತುಂಬ ಇಷ್ಟ, ಬಟ್ ನಂಗೆ ಮನೆಯಲ್ಲಿ ಮಾಡೋದು ಇಷ್ಟ ಆಗಲ್ಲ. ಬಟ್ ಆದರೂ ಇವತ್ತಂತೂ ಸೂಪರಾಗಿತ್ತು. ನಂಗೆ ಅದು ಇಷ್ಟು ಸಲ ಹೇಳ್ತಾಯಿದ್ದೀನೋ ನಾನಂತೂ,
ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಬಟ್ ಅಷ್ಟು ಚೆನ್ನಾಗಾಗಿತ್ತು. ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಉಪ್ಪಿಟ್ಟು ಚೆನ್ನಾಗಾಗಿದ್ದು. ನನಗೆ ಏನಾದರೂ ನೀಟಾಗಿ ಮಾಡೋಕ್ಕೆ ಬರಲ್ಲ ಅಂದರೆ ಇದೊಂದೇ ಕೆಲಸ. ಉಪ್ಪಿಟ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ ನನಗೆ. ಬಟ್ ಇವತ್ತು ಫಸ್ಟ್ ಟೈಮ್ ಮಾಡಿದ್ದು ಸೂಪರಾಗಾಯಿತು. ಹಾಗಾಗಿ ಸಖತ್ ಖುಷಿಯಾಗೋಯ್ತು. ಇವತ್ತು 2 ಟೈಮು ಅದನ್ನೇ ತಿಂದಿದ್ದೀನಿ. ಅದೊಂಚೂರು ಗಟ್ಟಿ ಅನ್ನಿಸ್ತು. ಮತ್ತು ನೀರು ಆ್ಯಡ್ ಮಾಡಿಕೊಂಡೆ, ಯಾಕಂದರೆ ಬಿಸಿನೀರೆಲ್ಲ ಕುದಿಸಿ ಇಟ್ಕೊಂಡಿದ್ದು ನೀರಲ್ವ. ಹಾಗಾಗಿ ಅದನ್ನು ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೊಳ್ತಾಯಿದ್ದೆ. ಏನಕ್ಕೆಂದರೆ ಇಲ್ಲಾಂದ್ರೆ ಅಲ್ಲೆಲ್ಲ ಸಿಡಿದು ಸ್ಟವೆಲ್ಲ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಗಲೀಜಾಗತ್ತೆ ಅಂತ ಹೇಳಿಬಿಟ್ಟು ಉಪ್ಪಿಟ್ಟಾಗಿದ ತಕ್ಷಣ ಈ ಕಡೆ ಅದನ್ನು ಪ್ಲೇಟ್ ಮುಚ್ಚಿ ಈ ಕಡೆ ಬಂದೆಲ್ಲ ಸ್ವಲ್ಪ ಅರ್ಧ ಕಸಗಳನ್ನು ಗುಡಿಸ್ಕೊಳ್ತಾ ಇದ್ದೆ ಮನೆಯಲ್ಲಿ. ಯಾಕಂದರೆ ಟೈಮ್ ಆಗ್ತಾಯಿತ್ತು. ನಾನು ಒಂದಾದ್ಮೇಲೆ ಒಂದು ಮಾಡೋಕ್ಕಾಗಲ್ಲ. ಅಟ್ ಎ ಟೈಮ್ 2-3 ಕೆಲಸ ಮಾಡ್ಕೊತಾ ಇರಬೇಕು. ಟೈಮ್ ಸೇವ್ ಆಗುತ್ತೆ. ಇಲ್ಲ ಅಂದರೆ ನಮಗೆ ಟೈಮೇ ಸೇವ್ ಆಗೋಲ್ಲ. ಸೊ ಅದಕ್ಕೆ ಇವತ್ತಂತೂ ಹಬ್ಬ ನನಗೆ. ಟೈಮ್ ಬೇರೆ ಆಗ್ತಾಯಿದೆ, ಕೆಲಸಗಳಾಗಿಲ್ಲ, ಕಣ್ಣೆಲ್ಲ ಉರಿತಾ ಇದೆ. ಏನಕ್ಕಂತ ಗೊತ್ತಿಲ್ಲ. ಕಾಲಂತೂ ಫುಲ್ ಹೊಡ್ತಾ ಪೇಯ್ನ್ ಜಾಸ್ತಿ ಆಗೋಯ್ತು. ಮಿಡ್ನೈಟು ಎಷ್ಟೊತ್ತಾದರೂ ನಿದ್ದೆ ಬರ್ತಾಯಿಲ್ಲ. ಅಂಥದ್ರಲ್ಲಿ ಬೆಳಗ್ಗೆ ಬರೀ 2.5 ಅವರ್ ನಿದ್ದೆ ಮಾಡಿರೋದು, ಅಲ್ಲಿ ಎಚ್ಚರ ಆಗ್ತಾಯಿದೆ. ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನಗಿವಾಗ ನಿದ್ದೆ ಬರ್ತಾಯಿದೆ. ಬಟ್ ಆದ್ರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಲಸ ಮಾಡಿ ಮುಗಿಸಿ ಮಲಗೋಣ ಅಂತ ಹೇಳ್ಬಿಟ್ಟು ಈ ಕೆಲಸ ಮುಗಿಸ್ಬಿಟ್ರೆ ನನಗೆ ಬೆಳಗ್ಗೆ ಬೇಗನೆ ಅಪ್ಲೋಡ್ಗೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಮುಗಿಸ್ಬಿಡೋಣ ಅಂತ ಇವತ್ತು ಬಂದು 12 ಗಂಟೆವರೆಗೂ ಬಟ್ಟೆ ಒಗ್ದಿದ್ದೀನಿ. ಕೈಯಂತೂ ತುಂಬ ಪೇನ್ ಆಗ್ತಾಯಿದೆ. ಸೊಂಟ ಅಂತೂ ಮೊದಲೇ ಬ್ಯಾಕ್ ಪೇನ್ ಇದೆ. ಅದ್ರ ಜೊತೆ ಬಟ್ಟೆ ಒಗೆದ್ರೆ ನನಗಿನ್ನೂ ಪೇಯ್ನ್ ಜಾಸ್ತಿ ಆಗುತ್ತೆ. ನನ್ನ ಕತೆ ಅಂತೂ ಇವತ್ತು ಮಲ್ಗೋಕ್ಕಾಗ್ತಾಯಿಲ್ಲ, ಅಷ್ಟು ಪೇನ್ ಆಗ್ತಾಯಿದೆ. ಏನು ಮಾಡೋಕ್ಕಾಗತ್ತೆ? ಯಾರಿಗೆ ಹೇಳೋದು? ಯಾರಿಗೆ ಮಾಡಿಕೊಡು ಅಂತ ಹೇಳೋಕ್ಕಾಗತ್ತೆ? ಮಿಷಿನ್ ತೊಗೋಬೇಕು, ಚಿಕ್ಕದೇ, ದೊಡ್ಡದು ತೊಗೊಳ್ಳಲ್ಲ. ಇವಾಗೆಲ್ಲ 4,000-5,000 ರೂಪಾಯಿಗೆಲ್ಲ ಚಿಕ್ಕದು ಸಿಗ್ತಾಯಿದೆ 8 kgದು. ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಂದು ಡೈಲಿ ಯೂಸ್ ಬಟ್ಟೆ ಗಲೀಜಾಗಲ್ಲ, ಡೈಲಿ ವಾಶ್ ಮಾಡ್ತಾ ಇರೋದ್ರಿಂದ. ಸೊ ಅದಕ್ಕೆ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ನೆಲನ ಬೇಗ ಒರೆಸ್ಕೊಳ್ತಾ ಇದ್ದೀನಿ. ನಾನು ನೆಲ ಒರೆಸ್ಕೊಳ್ಳುವಾಗ ಸ್ವಲ್ಪ ಲೈಝಾಲು ಮತ್ತು ಡೆಟಾಯಿಲು, ಗಂಜಿಲ 3 ಹಾಕ್ಕೊಂಡು ಒರೆಸ್ಕೊಳ್ತೀನಿ ನಾನು ಯಾವಾಗಲೂ. ಯೂಶ್ವಲಿ ಯಾವಾಗಲೂ ಹಾಗೆ ಮಾಡೋದು ನಾನು. ಬೆಳಗ್ಗೆ ಟೈಮ್ ಮಾತ್ರ ಬೇಗ ಓಡುತ್ತೆ ಟೈಮು. ಅದೇ ಸಂಜೆ ಆಗ್ತಾಯಿದೆ ಅಂದರೆ ನಾವು ಮನೆಗೆ ಬಂದ ಮೇಲೆ ಬೇಗ ಟೈಮ್ ಆಗಿಬಿಡುತ್ತೆ. ಬಟ್ ಮನೆಗೆ ಬರೋಕ್ಕೂ ಮುಂಚೆ ಕೆಲಸದಲ್ಲಿದ್ದಾಗ ಆಗೋದೇ ಇಲ್ಲ ಆ ಥರ. ಆ ಟೈಮೇ ಹೋಗಲ್ಲ ಎಷ್ಟೊತ್ತಾದರೂ. ಅಯ್ಯೋ ಇನ್ನೂ ಇಷ್ಟು ಗಂಟೆನಾ, ಇನ್ನೂ ಇಷ್ಟೇನಾ ಅನ್ನೋ ಥರ ಇರುತ್ತೆ. ಇವಾಗ 10 ಕಾಲಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೈಟೆಲ್ಲ ಕೆಲಸ ಇದೆ ನನಗೆ. ಏನಂದರೆ ನಾಳೆ ಆ್ಯಕ್ಚುಲಿ ಸಂಡೇ, ಬಟ್ ನನಗೆ ವರ್ಕಿಂಗ್ ಇದೆ ನಾಳೆ. ಸೊ ಹಾಗಾಗಿ ನಾಡಿದ್ದು ಊರಲ್ಲಿ ಹಬ್ಬ ಇರೋದ್ರಿಂದ, ಅಂದರೆ ಊರ ಹಬ್ಬ ಇರೋದ್ರಿಂದ ಮೈಲಿಗೆ ಬಟ್ಟೆ ಎಲ್ಲ ಇಟ್ಕೊಳಕ್ಕಾಗಲ್ಲ. ನಾನೇನು ಅಂದ್ಕೊಂಡೆ, ನಾಳೆ ಸಂಡೇ ಇದೆ ಅಲ್ಲ, ಹಾಗಾಗಿ ನಾಳೆ ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಮನೆ ಅಂತ ಅಂದ್ಕೊಂಡೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ. ಬಟ್ ನಾಳೆ ಕೆಲಸ ಇರೋದ್ರಿಂದ ಆಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಏನು ಗಲೀಜಿಲ್ಲ. ಸೊ ಬೆಡ್ಶೀಟ್ಸ್ ಇದೆ. ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಒಗ್ದಾಕ್ಬಿಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು, ತೋರಿಸ್ತೀನಿ ನೋಡಿ. ಅಲ್ಲಿ ಹಾಕಿದ್ದೀನಲ್ಲ ಅಷ್ಟು ಬಟ್ಟೆ ಇದೆ. ಪ್ಲಸ್ ಬರೀ ರೂಮ್ದು ಮಾತ್ರ ನಾನು ಬೆಡ್ ಸ್ಪ್ರೆಡ್ ತೆಗ್ದಿರೋದು. ಇನ್ನೂ ಇಲ್ಲೇ ತೆಗಿಬೇಕು, ಒತ್ಕೊಳ್ಳೋದೆಲ್ಲ ವಾಶ್ ಮಾಡಬೇಕು. ಇವಾಗ ಎಷ್ಟಾಗುತ್ತೋ ಅಷ್ಟು ವಾಶ್ ಮಾಡ್ತೀನಿ ನಾನು. ಬೇಜಾರಾಗ್ತಾ ಇದೆ. ನಾಳೆ ಆರಾಮ್ಸೆ ರೆಸ್ಟ್ ಮಾಡಿ. ಆಲ್ರೆಡಿ ನಂಗೆ ಹೆಡೇಕ್ ಸ್ಟಾರ್ಟ್ ಆಗಿದೆ. ಬಟ್ಟೆ ಟೀಗೆ ಇಟ್ಬಿಟ್ಟು ಅಥವಾ ಕಾಫಿಗೆ ಇಟ್ಬಿಟ್ಟು ನಾನು ಬಟ್ಟೆ ನೆನೆಸ್ತೀನಿ. ಅಷ್ಟರಲ್ಲಿ ಅದೊಂದು ಚುಕ್ಕಾಗುತ್ತೆ. ಕುಡಿದ್ಬಿಟ್ಟು ಆಮೇಲೆ ನಾನು ವಾಶ್ ಮಾಡ್ಕೋಬೋದು. ಬಟ್ಟೆದೊಂದು ಮುಗಿಸ್ಕೊಂಡ್ರೆ ನಾಳೆ ಸಂಜೆ ಬೇಗ ಬಂದು 2 ಅವರು ನೋಡೋಣ. ಪರ್ಮಿಷನ್ ಹಾಕಿ ಬರೋಕ್ಕಾಗತ್ತಾ ಕೇಳ್ತೀನಿ. ನನಗೆ ಟ್ಯೂಸ್ಡೇ ರಜೆ ತೊಗೊಳಕ್ಕೆ ಹೇಳಿದ್ದಾರೆ. ಮಂಗಳವಾರ ತಗೋ ಅಂತ ಹೇಳಿದರೆ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಬಂದಿದೆ. ಹಾಗಾಗಿ ಅವ್ರು ಟ್ಯೂಸ್ಡೇ ಅವೈಲಬಲ್ ಇರಲ್ಲ. ಹಾಗಾಗಿ ಇವಾಗ ಚೇಂಜ್ ಮಾಡ್ಕೋಬೇಕು. ಟೈಮ್ ನೋಡ್ತಾ ಇರ್ಬೋದು ನೀವು. ನಿಮಿಷ ತೋರಿಸ್ತೀನಿ. ನಾನು 10 ಕಾಲು, ನಾನು 9:45 ಆಫೀಸಿಂದ ಬಂದಿರೋದು ಮನೆಗೆ. ಇವಾಗ ನಾನು ಊಟ ಕೂಡ ಆಗಿಲ್ಲ ಇನ್ನು. ಉಪ್ಪಿಟ್ಟಿದೆ ಬೆಳಗ್ಗೆದು, ತಿನ್ನೋಕ್ಕಾಗಲ್ಲ ನನಗೆ. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ತಲೆ ತುಂಬ ನೋವ್ತಾ ಇದೆ ನನಗೆ ಆ್ಯಕ್ಚುಲಿ. ಈಗ ಅಷ್ಟು ಬಟ್ಟೆ ಬೆಡ್ಶೀಟ್ ಎಲ್ಲ ಒಗ್ದಾಕ್ಬಿಟ್ಟು ಒತ್ಕೊಳ್ಳೋದೇನೋ ಮಿಷಿನ್ಗೆ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪಿಯೇ ನೋಡೋಣ. ಅವರು ಆಗಲ್ಲ ಅಂದರೆ ಕೈಯೆಲ್ಲ ಒಗ್ದಾಕ್ತೀನಿ, ಇಲ್ಲ ಅಂದರೆ ಹಾಕಿಸ್ಕೊ ಬರ್ತೀನಿ ಅಂತ ಹೇಳಿದ್ರೆ ಬಿಡ್ತೀನಿ. ಇವಾಗ ಫಸ್ಟ್ ಇದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿಬಿಡ್ತೀನಿ, ದಿವಾನ್ ಕಾಟ್ದು. ನಾನು ಎಷ್ಟು ಖುಷಿಯಿಂದ ಇದ್ದೆ. ಹಬ್ಬ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಭಾನುವಾರ ಎಲ್ಲ ಫುಲ್ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿಕೊಂಡು
ಸ್ವಲ್ಪ ರೆಸ್ಟ್ ಮಾಡೋಣ. ಅಮ್ಮನ ಬೇರೆ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋದಿತ್ತು. ಸ್ವಲ್ಪ ಅಮ್ಮಗೆ ಬಿ ಪಿ ವೇರಿಯೇಷನ್ ಆಗ್ತಾಯಿದೆ, ಅದು ಒಂದಿತ್ತು. ಬಟ್ ಎಲ್ಲ ಉಲ್ಟಂ ಪಲ್ಟ ಆಗೋಯ್ತು, ಬೇಜಾರಾಗೋಯ್ತು. ಮತ್ತೆಲ್ಲ ಇವಾಗ ಮಿಡ್ ನೈಟ್ವರೆಗೂ ಕೂತ್ಕೊಂಡು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಹಾಗಾಗಿ ಇಷ್ಟು ಲೇಟಲ್ಲಿ ಎಲ್ಲ ಬೆಡ್ ಸ್ಪ್ರೆಡ್ನೆಲ್ಲ ಇವಾಗ ಮತ್ತೆ ನಂಗೆ ಟೈಮ್ ಸಿಗೋಲ್ಲ. ಮಂಡೇನೂ ನನಗೆ ಕೆಲಸ ಇದೆ, ಟ್ಯೂಸ್ಡೇವರೆಗೂ. ಮಂಡೆಯಿಂದನೇ ಹಬ್ಬ ಸ್ಟಾರ್ಟ್ ಆಗುತ್ತೆ. ನನಗೆ ನಾಳೆ ಸಂಡೇನೂ ನನಗೆ ಟೈಮ್ ಸಿಗೋಲ್ಲ. ಹಾಗಾಗಿ ಏನು ಮಾಡಿದೆ, ಎಷ್ಟಾಗುತ್ತೆ ಅಷ್ಟು ಫಸ್ಟ್ ಇವಾಗ ಏನೇನಾಗುತ್ತೆ ಅದನ್ನೆಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ಇವಾಗ ರೂಮ್ದು ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ಆವಾಗಲೇ ಚೇಂಜ್ ಮಾಡಿದೆ. ಆವಾಗಲೇ ನೋಡಿರ್ಬೋದು ನೀವು, ಬಟ್ಟೆಯಲ್ಲಿ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ಅಷ್ಟೇ ಅಲ್ಲ, ಅದ್ರ ಜೊತೆ ಇನ್ನೂ ಬಟ್ಟೆ ಆ್ಯಡ್ ಆಯಿತು. ನಂದು ಡೈಲಿ ಯೂಸ್ ಬಟ್ಟೆ ಏನೇನಿತ್ತು ಒಂದೊಂದು ದಿನ ಹಾಕ್ಕೊಂಡು ಹೋಗಿದ್ದೆಲ್ಲ ಇನ್ನೊಂದು ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೆ, ಅದನ್ನೆಲ್ಲ ಎತ್ಕೊಂಡೆ. ಒಂದು ಟವಲ್ ಕೂಡ ಮೈಲಿಗೆ ಬಟ್ಟೆ ಇರಬಾರ್ದು ಅಂತ ಹೇಳಿ ಪ್ರತಿಯೊಂದೂ ತೊಗೊಂಡು ಇವಾಗ ದಿವಾನ್ ಕಟ್ತು ಕೂಡ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ. ರೂಮ್ದು ಆವಾಗಲೇ ಆಲ್ರೆಡಿ ಹೇಳ್ದಾಗೆ ಚೇಂಜ್ ಮಾಡಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇಷ್ಟೇ ಅಲ್ಲ, ಇದ್ರ ಜೊತೆ ಇನ್ನೂ ಆ್ಯಡ್ ಆಯಿತು ಬಟ್ಟೆ ನನಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಜಸ್ಟು 2 ಬ್ಲ್ಯಾಂಕೆಟು, ಒಂದು ಬೆಡ್ ಸ್ಪ್ರೆಡ್ ದೊಡ್ಡದು. ಅದು ಇಲ್ಲಿ ಕೂತ್ಕೊಂಡು ವಾಶ್ರೂಮಲ್ಲಿ ವಾಶ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಮಿಷಿನ್ಗೆ ಹಾಕಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಮಾತ್ರ ಬಿಟ್ಟೆ. ಇನ್ನು ಮಿಕ್ಕಿದ್ದು ದಿವಾನ್ ಮೇಗ್ಲದು ದಿಮ್ ಕವರ್ಸ್ ಎಲ್ಲ ನಾನೇ ವಾಶ್ ಮಾಡಿದೆ. ಇವಾಗ ನೋಡ್ತಾ ಇರ್ಬೋದು ಎತ್ತಿಡ್ತಾ ಇರೋದು. ಇದನ್ನು ಮಿಷಿನ್ಗೆ ಹಾಕಿಸ್ತೀನಿ ಅಂತ ಹೇಳಿದ್ರು. ಅಂದರೆ ದೊಡ್ಡದಾಗಿದೆ ಅಲ್ಲ, ಕಿಂಗ್ ಸೈಜ್ ಅಲ್ಲ, ಹಾಗಾಗಿ ಅದನ್ನು ಹಾಗೆ ಎತ್ತಿಟ್ಟೆ. ಇದನ್ನೆಲ್ಲ ಇವಾಗ ನೆನೆಸಿಟ್ಬಿಡೋಣ. ನಾನು ಕಾಫಿ ಮಾಡ್ಕೊಂಡು ಕುಡಿಯೋ ಅಷ್ಟರಲ್ಲಿ ಏನೋ ನೆಂದ್ಕೊಳ್ಳುತ್ತೆ. ಆವಾಗ ನನಗಿನ್ನೂ ಒಗೆಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ನೆನೆಸಿಡ್ತಾಯಿದ್ದೆ. ನೆನೆಸಿಟ್ಬಿಟ್ಟು ಬಂದು ಈ ಕಡೆ ಕಾಫಿಗೆ ಇಟ್ಕೊಂಡೆ. ಆ್ಯಕ್ಚುಲಿ ನಾನು ಕಾಫಿ ತಲೆ ಬೇರೆ ನೋವ್ತಾಯಿತ್ತಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಈ ಕಡೆ ಹಾಲು ಕಾಯೋದಕ್ಕಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಬಂದ ತಕ್ಷಣ ಆಫೀಸಿಂದ 9:45 9:50ಗೇನೋ ಬಂದೆ. ಬಂದ ತಕ್ಷಣ ಅಮ್ಮಂಗೆ ಸ್ವಲ್ಪ ಫೋನ್ ಮಾಡಿ ಅಮ್ಮನ ಹತ್ರ ಒಂದು 10-15 ನಿಮಿಷ ಮಾತಾಡಿ, ಆಮೇಲೆ ಒಂದು 2 ನಿಮಿಷ ಫೋನ್, ನನಗೂ ಮೈಂಡ್ ಫ್ರೀ ಆಗಬೇಕಲ್ಲ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕೆಲಸ ಮುಗಿಸಿ ಆಫೀಸ್ ಹೋಗಿರ್ತೀವಿ, ಆಫೀಸ್ ಟೆನ್ಷನಿಂದ ಬಂದಿರ್ತೀವಿ, ಬರ್ತಾ ಟ್ರಾಫಿಕ್ಕು, ಅಲ್ಲಿಂದ ಬಂದ ತಕ್ಷಣ ಬರ್ತಾನೆ ಟೆನ್ಷನ್ ಕೊಟ್ಟು ಕಳಿಸಿದ್ರು ನಂಗೆ ಆಫೀಸಿಂದ. ಹಾಗಾಗಿ ಇದಕ್ಕೇನಪ್ಪ ಮಾಡೋದು, ತಲೆ ಯಾವ ಲೆವೆಲಿಗೆ ಬ್ಲ್ಯಾಂಕ್ ಆಗೋಯ್ತು ಅಂದರೆ ನಂಗೆ ತಲೆನೇ ಓಡ್ತಾ ಇಲ್ಲ, ತಲೆ ಕೆಟ್ಟೋಯ್ತು. ಹಾಗಾಗಿ ಒಂದು 5 ನಿಮಿಷ ಫೋನ್ ಇಟ್ಕೊಂಡು, ಟೈಮು 12 ಗಂಟೆ. ಇವಾಗ ಎಷ್ಟು ಬಟ್ಟೆ ಒಗ್ದಾಕಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ. ಇಷ್ಟು ಬಟ್ಟೆ ಒಗ್ದಿದ್ದೆ, ನನಗಂತೂ ಒಗೆಯೋಷ್ಟ್ರಲ್ಲಿ ಸಾಕಾಗೋಯ್ತು. ಇನ್ನು ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ತೀನಿ. ಮತ್ತೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.